ಕೆಲವರು ನಮ್ಮ ಜೀವನಕ್ಕೆ ಬರ್ತಾರೆ, ನಮ್ಮನ್ನೇ ಬದಲಾಯಿಸ್ತಾರೆ. ಆಮೇಲೆ ಒಂದಿನ ಯಾವುದೇ ಎಕ್ಸ್ಪ್ಲನೇಷನ್ ಇಲ್ಲದೆ ಬಿಟ್ಟೋಗ್ಬಿಡ್ತಾರೆ. ಆದರೆ ಅವ್ರು ಹೋಗಿದ್ದು ಮರಿಬೋದು, ಆದರೆ ಅವ್ರು ಕಳಿಸಿರ್ತಾರಲ್ಲ ಕೊನೆ ಮೆಸೇಜ್, ಅದು ಮಾತ್ರ ಜೀವನ ಪೂರ್ತಿ ನೆನಪಿರುತ್ತದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮಿಡ್ ನೈಟ್ ಟಾಕ್ಸ್. ಅವಳ ಹೆಸರು ಮೇಘ. ಅವಳು ಸಾಮಾನ್ಯ ಹುಡುಗಿ, ಹೆಚ್ಚು ಫ್ರೆಂಡ್ಸ್ ಇರಲಿಲ್ಲ, ಆದರೆ ಹೃದಯ ತುಂಬ ಪ್ಯೂರಾಗಿತ್ತು. ಒಂದು ದಿನ ಅವಳ ಫೋನ್ಗೆ ಒಂದು ನೋಟಿಫಿಕೇಷನ್ ಬರುತ್ತೆ, ಹೇಗಿದೆಯಾ? ಅದು ಒಂದು ಸಿಂಪಲ್ ಮೆಸೇಜ್ ಆಗಿತ್ತು, ಆದರೆ ಆ ಒಂದು ಮೆಸೇಜ್ ಅವಳ ಎಂಟೈರ್ ಲೈಫ್ನ ಚೇಂಜ್ ಮಾಡಿಬಿಡ್ತು. ಆ ದಿನದಿಂದ ಡೈಲಿ ಚಾಟ್ ಶುರುವಾಯಿತು. ಗುಡ್ ಮಾರ್ನಿಂಗ್, ಗುಡ್ ನೈಟ್, ಕಾಲ್ಸ್, ಲೇಟ್ ನೈಟ್ ಟಾಕ್ಸ್. ಅವಳು ನಿಧಾನವಾಗಿ ಅವನಿಗೆ ಅಟ್ಯಾಚ್ ಆಗ್ತಾ ಹೋದ್ಲು. ಅವನು ಹೇಳ್ತಾ ಇದ್ದ, ನೀನಿಲ್ಲದೆ ಲೈಫ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅಂತ. ಆ ಮಾತು ಕೇಳಿದಾಗ ಅವಳಿಗೆ ಫಸ್ಟ್ ಟೈಮ್ ಯಾರೋ ತನ್ನನ್ನು ಟ್ರೂಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ದಾರೆ ಅನಿಸ್ತಾ ಇತ್ತು. ಅವಳು ತನ್ನ ಸ್ಯಾಡ್ನೆಸ್ ಮತ್ತು ತನ್ನ ಖುಷಿ, ತನ್ನ ಕನಸು ಎಲ್ಲವನ್ನು ಅವನ ಜೊತೆ ಶೇರ್ ಮಾಡ್ತಾಯಿದ್ಳು. ಅವಳಿಗೆ ಗೊತ್ತಿರಲಿಲ್ಲ ಒಂದು ದಿನ ಇದೇ ಮೆಮೊರೀಸ್ ಅವಳ ಬಿಗ್ಗೆಸ್ಟ್ ಪೇನ್ ಆಗುತ್ತೆ ಅಂತ. ನಿಧಾನವಾಗಿ ಅವನು ಚೇಂಜ್ ಆಗ್ತಾ ಹೋದ. ರಿಪ್ಲೇಸ್ ಲೇಟ್ ಆಯಿತು, ಕಾಲ್ ಕಡಿಮೆ ಆಯಿತು, ಅಟೆನ್ಷನ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ. ಅವಳು ಕೇಳ್ತಾ ಇದ್ಲು ಎಲ್ಲ ಓಕೆನಾ ಅಂತ, ಬಟ್ ಅವನು ಹೇಳ್ತಾ ಇದ್ದ ನಾನು ಬ್ಯುಸಿ ಇದ್ದೀನಿ ಅಂತ. ಆದರೆ ಯಾರಾದರೂ ಬ್ಯುಸಿ ಆಗ್ಬೋದು, ಕೇರ್ ಮಾಡೋದು ಸ್ಟಾಪ್ ಮಾಡೋಕ್ಕಾಗಲ್ಲ ಅಲ್ವಾ? ಆ ರಾತ್ರಿ ಅವಳು ಫೋನ್ ಹಿಡ್ಕೊಂಡೇ ಮಲ್ಕೊಬಿಟ್ಟಿದ್ಲು. ಒಂದು ನೋಟಿಫಿಕೇಷನ್ ಬರ್ಬೋದು ಅಂತ ಒಂದೇ ಒಂದು ಹೋಪಲ್ಲಿ. ಆದರೆ ಆ ರಾತ್ರಿ ಸೈಲೆನ್ಸ್ ಮಾತ್ರ ಬಂತು. ಮರುದಿನ ಅವನಿಂದ ಒಂದು ಮೆಸೇಜ್ ಬಂತು, ನಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ. ಯು ಡಿಸರ್ವ್ ಬೆಟರ್, ಟೇಕ್ ಕೇರ್. ಅಷ್ಟೇ. ಇಯರ್ಸ್ ಆಫ್ ಲವ್ ಒಂದು ಸ್ಮಾಲ್ ಟೆಕ್ಸ್ಟಲ್ಲೇ ಮುಗ್ದೋಯ್ತು. ಅವಳ ಸ್ಕ್ರೀನ್ ನೋಡ್ತಾ ಹತ್ಲು. ಟೈಪಿಂಗ್, ಡಿಲೀಟಿಂಗ್, ಅಗೇನ್ ಟೈಪಿಂಗ್. ಆದರೆ ಕೊನೆಯಲ್ಲಿ ರಿಪ್ಲೈ ಕೂಡ ಮಾಡಲಿಲ್ಲ. ಯಾಕಂದರೆ ಕೆಲವು ಹಾರ್ಟ್ ಬ್ರೇಕ್ಗಳಿಗೆ ವರ್ಡ್ಸ್ ಇರಲ್ಲ. ಆಮೇಲೆ ಅವಳಿಗೆ ನೈಟ್ಸ್ ತುಂಬ ಡಿಫಿಕಲ್ಟ್ ಆದವು. ಓಲ್ಡ್ ಚಾಟ್ಸ್ ಓದೋದು, ಓಲ್ಡ್ ಫೋಟೋಸ್ ನೋಡೋದು, ವಾಯ್ಸ್ ನೋಟ್ ಕೇಳೋದು. ಅವನು ಇಲ್ಲ ಅನ್ನೋ ಟ್ರೂತ್ನ ಅವಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿಗೆ ಲೋನ್ಲಿನೆಸ್ ಸ್ಲೋಲಿ ಹ್ಯಾಬಿಟ್ ಆಯಿತು. ಜನರ ಮಧ್ಯೆ ಇದ್ದರೂ ಅವಳಿಗೆ ಒಳಗೆ ಕಂಪ್ಲೀಟ್ಲಿ ಅಲೋನ್ ಆಗಿರ್ತಾ ಇದ್ಳು. ಆದರೆ ಒಂದು ದಿನ ಅವಳು ರಿಯಲೈಸ್ ಮಾಡಿದ್ಳು, ನನ್ನ ಬಿಟ್ಟು ಹೋದವನಿಗಾಗಿ ನನ್ನ ಲೈಫ್ನ ಡಿಸ್ಟ್ರಾಯ್ ಮಾಡ್ಕೊಳ್ಳೋದು ತಪ್ಪು ಅಂತ. ಅವಳು ಮತ್ತೆ ತನ್ನನ್ನು ಫೋಕಸ್ ಮಾಡೋಕ್ಕೆ ಶುರು ಮಾಡಿದ್ಳು. ಬುಕ್ಸ್, ಮ್ಯೂಸಿಕ್, ಲಾಂಗ್ ವಾಕ್ಸ್, ಸೆಲ್ಫ್ ಲವ್. ನಿಧಾನವಾಗಿ ಅವಳ ಸ್ಮೈಲ್ ಫೇಕ್ ಇರಲಿಲ್ಲ. ಅವಳು ಫೈನಲಿ ಹೀಲ್ ಆಗ್ತಿದ್ಳು. ಕೆಲವರು ಹೀಗೆ ಅಲ್ವಾ, ನಮ್ಮ ಜೀವನದಲ್ಲಿ ಕೊನೆ ತನಕ ಇರಲ್ಲ, ಆದರೆ ಅವ್ರು ಕಲಿಸಿದ್ದ ಪಾಠಗಳು ಮಾತ್ರ ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಜೊತೆ ಇರುತ್ತೆ. ಯಾರಾದರೂ ನಿಮ್ಮನ್ನ ಬಿಟ್ಟು ಹೋದರೆ ಅದರಿಂದ ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಲ್ಲ. ಯಾಕಂದರೆ ರಿಯಲ್ ಲವ್ ಎಂದಿಗೂ ಕನ್ಫ್ಯೂಷನ್ ಕೊಡೋದಿಲ್ಲ. ಒಂದು ದಿನ ನೀವು ಕೂಡ ಹೀಲ್ ಆಗ್ತೀರ, ಮತ್ತೆ ನಗ್ತೀರ, ಮತ್ತೆ ಬದುಕೋದನ್ನು ಕಲಿತೀರ. ಇದು ಮಿಡ್ ನೈಟ್ ಟಾಕ್ಸ್.